ನನ್ನ ಅಭಿಮಾನಿಗಳ ಆಶೀರ್ವಾದ ಎಲ್ಲ ಈ ಊರು ಈ ಕರ್ನಾಟಕದೊಳಗಿರುವಂಥ ಎಲ್ಲ ಕಮಿಟಿಯವರು ನನ್ನ ಬೆಳೆಸ್ಯಾರು. ಯಾಕಂತ ಎಷ್ಟೋ ಮಂದಿ ನನಗೆ ಹೊಡ್ಯಾಕೆ ಬಂದ್ರು ಎಷ್ಟೋ ತೊಂದರೆ ಕಮಿಟಿಯವ್ರು ಉಳಿಸ್ಯಾರ. ನಾ ಹೋಗ ಒಬ್ಬಕ್ಕನ್ನತ್ತೆ ಯಾರನ್ನೂ ಕರ್ಕೊಂಡು ಹೋಗೋದಲ್ಲ. ನಾ ಯಾರಿಗೋ ಏನೋ ಖಾಲಿ ಇದ್ರೆ ಬರೀಪ್ಪ ಅಂತ ಹೇಳ್ತಾನ. ಅದು ನನ್ನ ಊರನ್ನ ಒಬ್ರು ಬರೋದಿಲ್ಲ. ನಾನು ಕೂಡ ಎಲ್ಲ ನನ್ನ ಅಭಿಮಾನಿಗಳು ಬಂದಿರ್ತಾರೆ. ನಾ ಅಭಿಮಾನಿಗಳು ಕೋನೂರು ಕೋಗೋಟ ಅಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು ಹೇಳ್ತಾ ಒಂದು 4 ಮಾತು ಮಾತಾಡಬೇಕಂತ ಇವತ್ತು ಮಾತಾಡಬೇಕಂತೇಳಿ ನಾನು ಮೊದಲು ಹಿಡ್ದು 9 ವರ್ಷ ಆದರೂ ಒಂದು ಯಾರನ್ನೂ ಕರೆಸಿ ವಿಡಿಯೋ ಮಾಡಿದ್ದಿಲ್ಲ, ಮಾಡಬೇಕಂತ ತೆಗಿದಿಲ್ಲ. ಇವತ್ತು ನಾನು ಮುದ್ದಾಮು ಕರೆಸಿ ಈ ಚಕ್ಕ ಸುಳಿ ಮಕ್ಕಳು ಭಾಳ ಮಾತಾಡ್ತಾರಲ್ಲ, ಅದ್ರ ಸಂಬಂಧ ಒಂದು 4 ಮಾತು ಮಾತಾಡ್ಬೇಕಂತ ಬಂದನು. ಇನ್ನು ಮುಂದೆ ಯಾವ ಅಪೋಸಿಟ್ ಬರ್ತಾನಲ್ಲ ಇನ್ನು ಮುಂದೆ ಮಾತಾಡತ್ತಾನ ನಾನು. ಅದಕ್ಕೆ ಇವತ್ತು ಒಂದು ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಂದನಿ. ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಭಾಳ ಸ್ವಂತ ಗಾಡಿ ತೊಗೊಂಬ ಹಂಗೆ ತೊಗೊಂಬ ಅದು ಭಾಳ ಮಾತಾಡ್ತಾರತ್ತ. ಅವ್ರಿಗೆ ಒಂದು ಇಷ್ಟ ಹೇಳಕ್ಕೆ ಬರ್ತೀನಿ. ಏನು ಹೇಳ್ಬೇಕಂತ ಅಂದ್ರೆ 9 ವರ್ಷ ಆದ್ರೂ ಒಂದು ದಿನ ಒಂದು 2 ನಂಬರ್ ಮಾಡಿಲ್ಲ, ಒಂದು ಗಾಡಿಗೆ ಒಂದು ಬೇರೆ ನಟ್ ಹಾಕಿಲ್ಲ, ಒಂದು ಗಾಡಿಗೆ ಒಂದು ಏನೋ ಒಂದು 2 ನಂಬರ್ ಅನ್ನೋದು ಹಿಡಿದು ಸಾವಿರ ಗೊತ್ತಿಲ್ಲ. ಮತ್ತು ಇವ್ರು ಹುಟ್ಟ 2 ನಂಬರ್ ಬಂದ ಕಿಸಿಂದ ಅವ್ರು ನನಗೆ ಒಂದು ಮಾತು ಇಡತ್ತಾರ. ಬಂದ್ಮ್ಯಾಗ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡತ್ನಿ. ಏನಪ್ಪ ಅಂತಂದ್ರೆ ಅವ್ರು ಒಬ್ಬರಿಗೆ ಹುಟ್ಟಿದ್ರಪ್ಪ ಅಂದ್ರೆ ನಾ ಹಿಡಿದು ಹೆಂಗೆ ಸ್ವಂತ ಒಂದ ಗಾಡಿಲೇ ನಾ ಒಂದ ಬ್ರ್ಯಾಂಡ್ ಬಿಡಿ ಬೇಕಾದ ಗಾಡಿ ಹೊಡಿವಲ್ಲ. ಬ್ರ್ಯಾಂಡ್ ನನಗೆ ಸಂಬಂಧಿಲ್ಲ, ಬೇಕಾದ ಗಾಡಿನೇ ಹೊಡಿಲ್ಲ. ಅದ ಒಂದು ನನ್ನ ಗಾಡಿ ಒಳಗೆ ಬೇರೆ ನಟ್ ಇತ್ತಪ್ಪ ಅಂದ್ರೆ ನನಗೆ ಹೆಸರು ಇಡ್ಬೋದು. ನೀ ಯಾ ಕನ್ನಡದಾಗ ಹೆಸರು ಇಡ್ತಲ್ಲ ಆ ಊರಿಗೆ ಹುಟ್ಟ್ಯಾನ ಅಂದ್ರು ನಾನು ಅನಿಸ್ಕೋತಾನೆ. ಮತ್ತು ಅವ ಎಲ್ಲಾರ ಬೇರೆ ಗಾಡಿ ಏನಾರ ಹಾಕೊಂಡು ಬಂದ ಕಿಸಿಂದ ಏನಾರ ಅವ ಬೇರೆ ತಳಕ್ಕೆ ಹಾಕೊಂಡು ಅವ 55 HP ಇಲ್ಲ 55 HP ಯಾವ ಗಾಡಿದು ಅದರದೇ ಇರಬೇಕು. ಕ್ಲೇಶ್ ಪ್ಲೇಟು ಅದರದೇ ಇರಬೇಕು, ಅದ್ರ ಬಾಡಿನೂ ಅದರದೇ ಇರಬೇಕು, ಪಂಪ್ನು ಅದರದೇ ಇರಬೇಕು. ನೀ ಏನು ಟರ್ಬೋ ಇದ್ರು ಅದರದೇ ಇರಬೇಕು. ಮತ್ತು ಎಲ್ಲರೂ ಬ್ಯಾರೇಜ್ ಓಡಿಸ್ಕೊಂಡ್ ಬಂದಿರ ನಾವು ಬ್ಯಾರೇದು ಕುಟ್ಯಾಣ ಅಂತ ಹೇಳಿ ಅದಕ್ಕೆ ಇನ್ನು ಮ್ಯಾಗಿಂದ ಚಾಲು ಹಿಡ್ದು ನಾನು ಯಾವ ಏನು ಯಾಕೆ ಹಾಕೊಂಬಂದ್ರೂ ಸುಮ್ಮ ಇದ್ದಾನೆ. ಎದಕ್ಕೆ ಸುಮ್ಮಿದ್ದೀನಿ ಇರಲಿ ಬೇಡ ಹೊಡಿಲಿ ಪಾಪ ಹೆಂಗಾರ ಯಾಕೆ ಹೊಡಿವಾರಕ್ಕ ಸುಮ್ಮಿದ್ದೀನಿ. ಮತ್ತು ಇವ್ರು ನಾನು ಅಭಿಮಾನಿಗಳಿಗೇನೋ ಎದಕ್ಕೆ ಕಟ್ಸಾಕ ಬಂದು ಹಂಗೆ ಬಂದು ಹಿಡ್ದು ಸಾವಿರ ಒಂದಿನ ಕೈಯಾಡಿಲ್ಲ, ಒಂದು ದಿವಸ ಯಾರಿಗೂ ಕೂಡ ಏನೋ ಆದ್ರೂ ಮುಂದೆ ಹಾಕೊಂಡ್ಬಂದನಿ. ಮತ್ತು ಇಟ್ಟಿಲ್ಲ 2 ನಂಬರ್ ಮಾಡಿ ಅವ್ರು ನನ್ನ ಮ್ಯಾಗ ಹೇಳಾಕ್ತಾರಪ್ಪ. ಅಂದ ಮ್ಯಾಗ ಈ ಮಾತು ಮಾತಾಡಬೇಕಾಗೈತಿ. ಇನ್ನು ಮ್ಯಾಗ ಯಾವ್ಯಾವ ರೇಸು ಯಾವ ಒಬ್ಬರಿಗೆ ಇದೆ ಒಬ್ಬರಿಗೂ ಅಲ್ಲ. ನಿಯತಿಂದ ಕನ್ನ ಆಡಬೇಕು, ನಿಯತಿಂದ ಬಹುಮಾನ ಒಯ್ಯಬೇಕು. ಇದನ್ನು ಭಾಳ ಅಂದ್ರೆ ಭಾಳ ತಡೋದು ಹಿಡಿದು ನನಗೆ ಸಾಕಾಗಿದೆ. ನನ್ನ ಗಾಡಿ ಎದಕ್ಕೆ ಬಿಟ್ಟ ಅನ್ನತ್ತು ಅದನ್ನು ಹೇಳ್ತಾನೆ. ನಾನು ಗಾಡಿ ಕಮ್ಮಿ ಆಗ ಅಂತ ನನ್ನ ಗಾಡಿ ಅಷ್ಟು ಹಿಂಸರಿಸಿದ್ದೇನೆ. ಸ್ವಂತ ಗಾಡಿ ಯಾವ ಚಕ್ಕ ಸುಳಿ ಮಗ ಅವ ಸ್ವಂತ ಗಾಡಿ ಹತ್ತ ರಾಜ್ಯ ಗಚ್ಚಿ ಬಿಟ್ಟಾನು. ಅವ್ನು ಒಂದ ಬಡ ಹುಟ್ಟಿದಪ್ಪ ಅಂದ್ರೆ ಅವ್ನು ನನಗೆ ನಾಳೆ ಫೋನ್ ಹಚ್ಚಬೇಕ. ಮತ್ತು ಅವ್ನು ಬಡ ಹುಟ್ಟಿಲ್ಲ ಅಂದ್ರೆ ಹಚ್ಚುಲತ್ತ. ನನಗೆ ಗೊತ್ತೈತಿ ಅವ್ರು ಚಕ್ಕಗಳು ತೆಗೆದ್ರೆ ಏನಪ್ಪ ಅಂತೇಳಿ ನನಗೆ ಗೊತ್ತೈತಿ. ಅವ್ರು ಹಚ್ಚೋದಿಲ್ಲ, ಅವ್ರು ಚಕ್ಕಗಳು ತೆಗೆದು ಹೆಂಗೆ ನನಗೆ ಗೊತ್ತೈತಿ. ಮತ್ತು ಎಲ್ಲರ ಜೇರ್ ಕಡ ಮಂದಿ ಗಾಡಿ ಹತ್ತಾರಲ್ಲ ಭಯ ಅವ್ರೇನು ಯಾಕೆ ಕಡಿಸೋರು ಯಾಕೆ ನಾ ಮಂದಿದು ಮಾತಾಡಂಗಿಲ್ಲ. ನನಗೆ ಕೇಳ್ಯಾರ ನಾನು ಒಂದೇ ಹೇಳ್ತಾನೆ. ಹೌದಲ್ಲ 12 ಮಂದಿ ಹೊಸಾಬ್ರಿ ನನಗೆ ಮಾಡೋಕೆ ಟೈಮೂ ಇಲ್ಲ. ಅದನ್ನೇನು ಬೇಡ. ನಮ್ದೇನೈತಿ ಇಷ್ಟ. ಈಗ ಹೆಂಗಣ್ಣ ಒಂದು ಬೇರೆ ನಟ್ಟಿಲ್ಲ ನನಗೆ ಎಲ್ಲರಿಗೂ ಪರ್ಮಿಷನ್ ಕೊಟ್ಟರು ನಾನು ಗಾಡಿ ಚೆಕ್ ಮಾಡಕ್ಕೆ. ನೋಡೋರಿಗೆ ಬಂದು ನೋಡಕ್ಕೆ ಬಂದ ಮಂದಿಗೆ ಪರ್ಮಿಷನ್ ನಾನು ಗಾಡಿ ಚೆಕ್ ಮಾಡಕ್ಕೆ. ಈಗ ಅಟ್ಟ ಅಲ್ಲ ನಾನು ಜೀವ ಹೋಗೋ ಒಟ್ಟಿಗೆ ಇದೆ. ನಾ ಏನು ಕನ್ನ ಹೊಡಿತಲ್ಲ ಬೇಕಾದಾಗ ನಾನು ಗಾಡಿ ಚೆಕ್ ಮಾಡ್ಬೋದು. ಮತ್ತು ಅವ್ರು ನೀವು ಕರೆಕ್ಟ್ ನಿಷ್ಠಾವಂತ ನೀವು ಕನ್ನ ಹೊಡ್ಯಾರಾಗಿರಿಪ್ಪ ಅಂದ್ರೆ ನನಗತ್ತೆ ಪಬ್ಲಿಕ್ದಾಗಿ ಬಿಡಬೇಕಿದನ್ನು. ಬೇಕಾದಾಗ ಯಾವ ಬೇಕಾದ ಗಾಡಿ ಕಾಟಕ್ಕೆ ಒಯ್ಯಬಹುದು. ಕಮಿಟಿ ಅವ್ರು ಬ್ಯಾಡ ಅಂದ್ರೂ ಗಾಡಿ ಯಾವ ಕಾಟಕ್ಕೆ ಹೋಗ್ತಾನಂದ್ರೆ ಒಯ್ಯಬೇಕಾ. ಮತ್ತು ನೋಡಕ್ಕೆ ಬಂದವ್ರು ಕಾಟಕ್ಕೆ ಹೋಗ್ತಂದ್ರೆ ಒಯ್ಯಬೇಕಾ. ಸುತ್ತಿವ ಬ್ಯಾಡ. ನನಗೆ 2 ನಂಬರ್ ಅನಿಸ್ತಿಲ್ಲ. ಯಾವಂಗೋ ಪಾಲ್ಟ್ ಬರಲ್ಲ. ನನ್ನ ಗಾಡಿ ಬೇಕಾದಾಗ ಬಂದು ಹಾಕ್ಲಿ. ಇನ್ನು ಇನ್ನು ಹಿಡ್ದು ಕಣ ಆಡಿದೆ ಬೇರೆ 9 ವರ್ಷ ಕಣ ಆಡಕತ್ತ. ಈಗ 4 ವರ್ಷ 5 ವರ್ಷ ಆತು ಬಂದ್ ಮಾಡಕತ್ತಾವು. ಮಾಡಿ ನೀವು ಎಷ್ಟು 2 ನಂಬರ್ ಮಾಡಿದ್ರು ಸುಮ್ಮದನಿ. ಇನ್ನು ಮ್ಯಾಗ ನನಗೂ ಏನು ಮಾನ್ಯ ಹುಟ್ಟ ಗಂಡಸಲ್ಲ ಮಕ್ಳು ಎಟ್ಟು ಅಂದ್ರತ್ತ ಅಂಥವ್ ಹೇಳಾಕತ್ತಾನ. ಇದನ್ನ ಎದಕ್ಕೆ ಹಡ್ಸಾಕ್ ಬಂದಿ ಅಂತ ಅಂದತ್ತ. ನನ್ನ ಅಭಿಮಾನಿಗೆ ಒಬ್ಬಗ ಅನಾಥ ನನಗೆ ಭಾಳ ಅದೊಂದು ಭಾಳ ಇದಾಯ್ತು. ಅದನ್ನ ಕೇಳತ್ತನು. ಅದನ್ನ ನಾ ಈಗ ಕೇಳೋದು ಇದನ್ನ ಬ್ಯಾಡ ಈಗ ಮಾತಾಡೋದ. ಇನ್ನು ಮ್ಯಾಗ ಕನ ಮಾಡಿದ್ರ 1 ಪುಣ್ಯ ಬಡದಂಗ ಕನ ಮಾಡುದ. ಮತ್ತೆ ಎಲ್ಲರೂ 12 ಜೋಡಿಸ್ಕೊಂಡ್ ಕನ ಮಾಡಿದ ಅಂದೇನ ಅದ ಊರಾಗ ಹೆಸರು ಕರಿ ಅವ್ರು. ನಾ ಏನು ಜೋಡಿಸ್ಕೊಂಡು ನನ್ನ ಕರೀನಿ ಏನು ಯಾವ ಊರಾಗ ನಾ 2 ನಂಬರ್ ಮಾಡ್ತಾನಲ್ಲ ಆ ಊರಿಗೆ ಹುಟ್ಟಿ ಅಂದ್ರೂ ಅನ್ಸ್ಕೊಂಡು ಸುಮ್ ಬರ್ತಾನೆ. ಮತ್ತು ನೀ ಎಲ್ಲ 2 ನಂಬರ್ ನಿಮ್ಮೂ ಸಿಕ್ಕಪ್ಪ ಅಂದ್ರೆ ನೀವು ಅದ ಊರಿಗೆ ಹುಟ್ಟಿರಿ ನಾನು ಹೆಸರು ನಾವಣ ಮತ್ತಿಂದ ನಾಡಿ. ಇನ್ನು ಮ್ಯಾಗಿಂದ ನಾ 55 HP ಗಾಡಿ ಅದು ಎಷ್ಟು ಇರ್ತೈತ್ಲಿ ಅಂಥ ಬೋಡಿನೇ ಇರಬೇಕು, ಅಂಥ ಪಂಪ ಇರಬೇಕು, ಇಳಿಸ್ಬಿಟ್ಟು ಅದೇ ಇರಬೇಕು. ಅದನ್ನು ಭಾಳ ಹೇಳಿದ್ರೊಳಗೆ ಅರ್ಥ ಇಲ್ಲ. ಅರ್ಥ ತಿಳ್ಕೊಂಡು ಕಿಸಿಂದ ಬಂದ್ರೆ ಚಲೋ. ಮತ್ತು ಕಮಿಟಿ ಅವರು ಒಂದೊಂದು ಭಾಳ ಎಲ್ಲ ಕಮಿಟಿಯವ್ರು ಕೈ ಮುಗಿದು ಹೇಳ್ತಾನು.
ಏನ್ ಮಾಡಾಕತ್ತೀರಿಪ್ಪ ಅಂದ್ರೆ ಯಾವ ನಮ್ಮ ಕಂಪ್ನಿ ಯಾವ ನಮ್ಮ ಥಿಯೇಟರ್ ಸಪೋರ್ಟ್ ಹಿಂಗೆ ಕೊಡಾಕತ್ತೀರಿ. ನಿಮ್ ದಯವಿಟ್ಟು ನಿಮಗೆ ನಾ ಅದನ್ನ ಇದನ್ನ ಅದಕ್ಕೂ ನಾ ಇದು ಒಂದು ವಾರ್ಲಿಂಗ್ ನಿಮ್ಮ ಕಮಿಟಿ ಅವರಿಗೂ ನಂದು ನಾನು ಇಷ್ಟದಿಂದ ಹೆಂಗೆ ನನ್ನ ದೇವ್ರು ನನಗೆ ಒಂದು ರೊಟ್ಟಿ ಕೊಡಬೇಕು ನಾ ತಿಳ್ಬೇಕು ಹಂಗೆ ತಿಳಿದು ಬಂದನಿ. ಇನ್ನೂ ಹಂಗೆ ಹೋಗ್ಬೇಕು ಅನ್ನೋ ಆಸೆ ಐತಿ ನನಗೆ. ಆದ್ರೆ ಈ ಸಪೋರ್ಟ್ ಕೊಟ್ಟು ಏನು ಅವ್ರ ಗಾಡಿ ಗೆಲ್ಲಿಸ್ಬೇಕು ಹಿಂಗೆ ಸಪೋರ್ಟ್ ಕೊಡೋದು ವೇಟ್ ಹಾಕ್ಸೋದು ಅನ್ನೋ ಹಂಗೂ ಭಾಳ ಆಗ್ಯಾವ ನನ್ನ ಕಡೆ. ನಾನು ನಿಮಗೆ ಕೈ ಮುಗಿದು ಹೇಳ್ತಾನು, ಯಾರು ನಿಮ್ಮ ಊರಾಗ ದೇವ್ರ ಜಾತ್ರೆ ಇಟ್ಟಿರ್ತಿರಲ್ಲ ಆ ದೇವ್ರ ಜಾತ್ರೆ ನೀವು ಪ್ರಮಾಣ ಮಾಡಿ ಆನೆ ಮಾಡಿ ಭಂಡಾರ ಬಡ್ದು ಕಣ ಆಡಿಸಿದ್ರನ ನಿಯದಿಂದ ಕಣ ಅನ್ನವನ. ಮತ್ತು ನೀವು ಹೇಳ್ಯಾರ ಒಮ್ಮೆ ಕಣದಾಗ ಆಗ್ಯಾರ ನನಗೆ ಒಂದು ಗಾಡಿ ಭಂಡಾರ ಬಡ್ಕೊತ ಬರೋದು ಆ ಗಾಡಿ ಭಂಡಾರ ಬಡ್ಸೋದು ಅಂದಾರ ನನಗೆ. ಅದಕ್ಕೆ ಹಿಂಗೆ ಏನು ಹಿಂಗೆ ಒಕ್ಕಟ್ಟಾಗಿ ಗಾಡಿ ನಮ್ಗೆ ಅದು ಗಾಡಿ ಫಸ್ಟ್ ಮಾಡ್ಬೇಕು ನಾವು ಇಟ್ಟಿರ್ತಿರ್ಲಿಲ್ಲ. ಅದು ನಿಮ್ಮ ಧರ್ಮನೂ ಅಲ್ಲ. ನಾ ಅದಕ್ಕೆ ನಿಮಗೆ ಈಗ ಹೆಸರು ಅದಕ್ಕೆ ಬೇರೆ ಇಡಂಗಿಲ್ಲ. ಯಾಕೈತಿ ಕಮಿಟಿ ಅಂದ್ರೆ ನಾವು ಮನೆ ಬಿಟ್ಟು ಅಂದ್ರೆ ನಮ್ಮ ಕಮಿಟಿ ಅಂದ್ರೆ ನಮ್ಗೆ ದೇವ್ರು ಇದ್ದಂಗೆ ಅದ. ನೀವು ಮನೆಗೆ ನಾವು ನಿಮ್ಮ ಕಣ ಮುಗಿಸೋ ಮಟ್ಟ ನೀವು ಹೇಳಿದಂಗೆ ನಾವು ಕೇಳ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮನ್ನ ನೇಮ್ ಬಂದಿರ್ತೀವಿ ನಾವು ಮನೆ ಬಿಟ್ಟು. ಮತ್ತು ನೀವು ಅಲ್ಲಿ ಹೆಂಗೆ ಆಡಿಸ್ತೀರ ನಾವು ಹಂಗೆ ಆಡ್ಬೇಕಾಗತ್ತೆ. ನಿಮಗೆ ನಾವು ಎದುರು ಹಾಕಕ್ಕೆ ಬರಂಗಿಲ್ಲ. ಕಮಿಟಿ ಅವ್ರಿಗೆ ಎಲ್ಲ ಇಡೀ ನಾವು ಕರ್ನಾಟಕದಾಗ ಇಡುವಂಥ ಏನು ಥಿಯೇಟ್ರ್ ಕಮಿಟಿಗಳದಾವಲ್ಲ ಒಟ್ಟರು ಕೈ ಮುಗಿದು ಹೇಳ್ತಾನೆ ನಿಷ್ಠಾದಿಂದ ನೀವು ಏನು ನಿಯತ್ತಿಂದ ಏನು ಕೆಲಸ ಮಾಡ್ತಿರಲ್ಲ ಎಂದೆಂದೂ ಫೇಲ್ ಆಗೋದಿಲ್ಲ. ಯಾವತ್ತು ನೀವು ಮಾಡೋ ಕೆಲಸದೊಳಗೆ ದೇವ್ರು ಯಾವಾಗಲೂ ಇರ್ತಾನೆ. ಯಾಕೈತಿ ನನಗೆ ಗೊತ್ತೈತೆ ಎಷ್ಟು ನಿಯತ್ತಿಂದ ಬಂದನಲ್ಲ ಅಷ್ಟು ದೇವ್ರು ನನಗೆ ಕೊಟ್ಟಾನ. ಮತ್ತು ನನ್ನ ಗಾಡಿ ಎದಕ್ಕೆ ತರೋದು ಬಿಟ್ಟನಪ್ಪ ಅಂತಂದ್ರೆ ಎಲ್ಲ ನೀನ ಹೊಡಿ ಹಾಕ್ತಿ ನನ್ನ ಗಾಡಿನ ಬ್ಯಾನ್ ಮಾಡಿದ ಗೊತ್ತೈತಿ ನಿಮಗೆ. ಬ್ಯಾನ್ ಮಾಡಿದ ಯಾವ ಮಗನು ಬಂದು ಕೇಸಿಂದ ನನ್ನ ಗಾಡಿ ಯಾಕೆ ಬ್ಯಾನ್ ಮಾಡಿದಪ್ಪ ಒಂದು ನಟ್ಟನ ಪರ್ಮಿಷನ್ ಕೊಟ್ಟನಿ, ಪ್ರತಿಯೊಂದಕ್ಕೂ ಪರ್ಮಿಷನ್ ಕೊಟ್ಟಿನಿ. ನನಗೈತೆ ಪರ್ಮಿಷನ್ ಕೊಟ್ಟು ಆಡತ್ತೆ ಒಬ್ಬ ಗಂಡು ಮಗ ಕಣ ಆಡವಂಗ ನಾವಾಗ ಅದಕ್ಕೆ ಬೆಕ್ಕಾದ ನನ್ನ ಜೀವನ ಬಿಟ್ಟು ಬರ್ತಾನ. ಅಲ್ಲಿ ನನಗೈತೆ ಪರ್ಮಿಷನ್ ಕೊಡ್ಬೇಕು. ಅವ ಬೆಕ್ಕಾದ್ರೆ ಚೆಕ್ ಮಾಡಾಕ ಪ್ರತಿಯೊಂದು ಕಣದಾಗ ಹೊಡಿಬೇಕು ಕಣ ಬಿಡ್ಬೇಕ. ಕಾಟಾಕ್ ಹೋಯ್ತಿರೋ ಇದಕ್ಕೆ ಹೋಗ್ತಿರೋ ಚೆಕ್ ಮಾಡಬಹುದು 108 ಸಲ 14-15 ಸಲ. ಆ ಗಾಡಿ ಎಲ್ಲಾ ಗಾಡಿ ನನ್ನ ಒಂದು ಯಾವ್ದೋ ಗಾಡಿ ಅಭಿಮಾನಿಗಳು ಇರ್ಲಿ ಸಂಬಂಧ ಇಲ್ಲ ನನಗ. ಎಲ್ಲಾ ಗಾಡಿಗೆ ನಿಮ್ಮ ಊರಿಗೆ ಗಾಡಿ ಒಂದಪ್ಪ ಅಂದ್ರೆ ಎಲ್ಲಾ ಗಾಡಿ ಒಂದ ರೀತಿ ನೋಡ್ಕೋಬೇಕು. ನಿಯತ್ತಿಂದ ಆಡಿಸ್ಬೇಕು. ಯಾವ್ದೋ ಊರಿನಾವ ಇರ್ಲಿ ಯಾರೋ ಇರ್ಲಿ ನಿಂದ ಗಾಡಿ ಐತಿ ಕಮಿಟಿದ ಗಾಡಿ ಐತಿಪ್ಪ ಅಂತಂದ್ರೂ ಸಮಾನ ರೀತಿ ಒಳಗೆ ನೋಡ್ಕೊಂಡ್ರನ ಅದಕ್ಕೆ ಮನುಷ್ಯ ಅಥವಾ ಮನುಷ್ಯ. ಮತ್ತ ಅದನ್ನ ಅದನ್ನ ಹಾದಿ ಬಿಟ್ಟು ಮಾತಾಡ್ರ ಆ ಗಾಡಿ ಹಂಗ ಈ ಗಾಡಿ ಹಂಗ ಅವ್ನು ಓದಿರ್ಲಿ ಇವ್ನು ಓದಿರ್ಲಿ ನನಗೆ ಇವೆಲ್ಲ ಆಗ್ಯಾವ. ಒದಿರ್ಲಿಗಿದ್ರಲಿ ಎಲ್ಲ ಇವ್ರು ಅನಿಸ್ಕೊಂಡು ಇಟ್ಕೊಂಡು ನುಗ್ಗಿ ಬಂದನಿ. ನನಗೂ ಇವ್ರ ಹಿಂಗೆ ರಾಂಗ್ ರೂಟ್ ಹೋಗಾತ್ಲಿ ನಂದು ಎಂದೂ ಬಾಯಿ ಮಾಡಿದಾವಲ್ಲಣ್ಣ. ಮನೆ ಇದ್ರ ಕಣದಾಗ ಚೆಮ್ಮಡ ಕಣದಾಗ ಅಲ್ಲಿ ನನಗೆ ಮೊನ್ನೆ ನನಗತ್ತು ಹಿಂಗಪ್ಪ ಮತ್ತೆ ಹಿಡಿದು ಹಿಂಗೆ ಬಂದಿದ್ದು ಹಿಂಗೆ ಇವತ್ತು ರಾಂಗ್ ಆಗ ನನಗೆ ಕಮಿಟಿ ಅವರು ಅಲ್ಲಿ ಪಾಪ ತಪ್ಪು ಆಡಿಸಿದ್ರು ಅವ್ರು ತಪ್ಪಾಗೈತಪ್ಪ ನಮ್ದು. ನೀವು ಹೇಳ್ರಿ ನೀವು ಹೆಂಗೈತ್ರಿ ಹಂಗೆ ಆಡಿಸ್ಲೋದ್ರು ನಾವು ಗೆದ್ರು ಅವಾಗ ನಾ ಆಡ್ತನಪ್ಪ ತಿಳಿಕೇಶನ್ ಹೇಳಿದಾಗ ಮಾತು ಅಡ್ಡ ಮಾತಾಡಿದಾಗ ನಾ ಆಡ್ರ ಸ್ವಲ್ಪ ರಾಂಗ್ ಆಗಿನಿ. ಮತ್ತು ಆ ಬೀಜದೊಳಗೆ ನೆನಪು ಬತ್ತು ಆ ಊರಾಗ ಅದನ್ನಡು ತೊಗೊಂಕೇಶನ್ ನಾನು ಮ್ಯಾಗ ಹೋಗಿದ್ವಿ ಕರೆ. ಆದ್ರೆ ಇನ್ನು ಮುಂದೆ ಇಟ್ಟು ಅವು ನನಗೆ ಮೈ ಮುಚ್ಚುತ್ತ ನನಗೆ ಹಿಂಗೆ ಮಾತಾಡೋದು ಕೇಳಿ ಇನ್ನು ಜನ ಆಡೋದಾರ ಹಿಂಗೆ ಆಡೋದು ಯಾವ ಆಡಲಿ ಇನ್ನು ಅವರ ಆಡಲಿ ಇನ್ನು ನನಗೆ ಬೇಕಾದವ ಆಡಲಿ ನನ್ನ ಅಭಿಮಾನಿಗಳು ಆಡಲಿ ಕುಬ್ಬಟನ ಇರಲಿ ಇನ್ನೊಂದ ಇರಲಿ ಆ ಬ್ರ್ಯಾಂಡ ಈ ಬ್ರ್ಯಾಂಡ ನನಗೆ ಎಲ್ಲ ಗಾಡಿಗಳು ನನಗೆ ಅಷ್ಟ. ಯಾವ ಲಕ್ಷ್ಮಿ ಯಾಕೆ ಈ ಗಾಡಿ ಕುಬ್ಬಟ ಅಂದ್ರೆ ನನಗೆ ಯಾರು ಹೊಡೆದೋದು ನೋಡಿ ಯಾರೇ ಅದನ್ನು ಮನಗಂಡೈತಿ ಕುಬ್ಬಟ ಅಂತ ಹೇಳಿ ನೋಡಿ ತಂದಿಲ್ಲಣ್ಣ. ನಾನು ಸ್ವಂತ ನನ್ನ ಬಾಗಲಕೋಟೆ ಜಿಲ್ಲಾದೊಳಗಲ್ಲ ನಾ ಇಡೀ ಕರ್ನಾಟಕದೊಳಗೆ ನಾನು ಗಾಡಿ ನೋಡಿದೇ ಇಲ್ಲ. ನಾ ಫಸ್ಟಕ್ಕೆ ನಾವು ಹೋಗೋದೇನೋ ಎಲ್ಲೋ ಗುಡ್ಡಕ್ಕೆ ಹೊಂಟಿದ್ದೀನಿ. ನನ್ನ ಮೇಳಕ್ಕೆ ನನ್ನ ಕಸದ ಆಳುಗಳು ಕರ್ಕೊಂಡು ನಾವು ವರ್ಷಕ್ಕೊಂದು ಎಲ್ಲೋ ಹೋಗ್ತೀನಿ. ನಾವು ಹೊಲಕ್ಕೆ ಊರು ಆಳುಗಳು ಕರ್ಕೊಂಡು ಹೋಗ್ತೀನಿ. ಆದಾಗ ಎಲ್ಲೋ ಗುಡಕ್ಕೆ ಹೋಗುತ್ತೀನಿ. ನನ್ನ ಗಾಡಿ ಅದು ಕಾಜ್ನ್ಯಾಗ ಕಂಡಾಗ ಎಲ್ಲೋ ಗುಡದಿಂದ ಬಂದು ಕೂಲಿ ಯಾರು ನಾವು ಅಪ್ಪನ ಕೇಳ ನಮ್ಮ ಅಮ್ಮನ ಕೇಳ ಗಾಡಿ ತರಬೇಕಾದ್ರೆ ಸ್ವತಃ ಹೋಗಿ ಕೇಸಿಂದ ನಾ ಸ್ವತಃ ಅದನ್ನು ಯಾರ್ಯಾರು ನಮ್ಮ ಊರಾಗ ಗಾಡಿ ಹೆಂಗೈತಿ ಹಂಗೈತಿ ಒಟ್ಟು ತೊಗೊಂಬರು ಬರೀತಿ ಒಬ್ರು ಕರ್ಕೊಂಡು ಹೋಗಿಲ್ಲ. ಊರಾಗ ಇಂಥ ಗಾಡಿ ಐತಿ ಅದಕ್ಕೆ ಇವತ್ತು ರಗಡೋ ಮಂದಿ ನನಗೆ ಬೇದಾರ ರಗಡೋ ಮಂದಿ ಏನೋ ಅಂದಾರ. ಆದ್ರೆ ನನಗೆ ದೇವ್ರು ನನಗೆ ಇಂಥ ಹಾದಿ ಹಿಡಿಸ್ತಾವ ಅಂತ ನನಗೂ ಗೊತ್ತಿದ್ದಿಲ್ಲ. ಇದೆಲ್ಲ ನನ್ನ ಅಭಿಮಾನಿಗಳ ಆಶೀರ್ವಾದ ಎಲ್ಲ ಈ ಊರು ಈ ಕರ್ನಾಟಕದೊಳಗಿರುವಂಥ ಎಲ್ಲ ಕಮಿಟಿ ಅವರು ನನ್ನ ಬೆಳೆಸ್ಯಾರು. ಯಾಕಂತ ಎಷ್ಟೋ ಮಂದಿ ನನಗೆ ಹೊಡ್ಯಾಕೆ ಬಂದ್ರು ಎಷ್ಟೋ ತೊಂದರೆ ಕಮಿಟಿ ಅವ್ರು ಉಳಿಸ್ಯಾರ. ನಾ ಹೋಗ ಒಬ್ಬ ಕನ್ನತಿ ಯಾರನ್ನೂ ಕರ್ಕೊಂಡು ಹೋಗೋದಲ್ಲ. ನಾ ಯಾರಿಗೋ ಏನೋ ಖಾಲಿದ್ರೆ ಬರೀಪ್ಪ ಅಂತ ಹೇಳ್ತಾನ. ಅದು ನನ್ನ ಊರನವ್ರು ಒಬ್ರು ಬರೋದಿಲ್ಲ. ನಾನು ಕೂಡ ಎಲ್ಲ ನನ್ನ ಅಭಿಮಾನಿಗಳು ಬಂದಿರ್ತಾರೆ. ನಾ ಅಭಿಮಾನಿಗಳು ಕನಸು ಸಂಬಂಧ ನಾನು ತಾಯಿ ತಂದೆ ಬಿಟ್ಟು ಬಂದರು. ನನ್ನ ಅಭಿಮಾನಿಗಳು ನನ್ನ ತಾಯಿ ತಂದೆ ಎಷ್ಟು ಪ್ರೀತಿ ಕಳಿಸ್ಯಾರಲ್ಲ ಇವರು ನನಗೆ ಅಷ್ಟು ಪ್ರೀತಿ ತೋರಿಸಾಗ್ತಾರೆ. ಹೊರಗಿದ್ರು ನನಗೆ ತಾಯಿ ತಂದೆ ಬಿಟ್ಟು ಬಂದನಲ್ಲ ನಾನೊಂದು ನನಗೆ ಅದೊಂದು ಮರೆಸಿಬಿಟ್ಟಾರ. ನನಗೆ ಅಷ್ಟು ಚಂದ ನೋಡ್ಕೊಳಕತ್ತಾರ, ಅಷ್ಟು ಪ್ರೀತಿ ಕೊಡಾಕತ್ತಾರ. ನನ್ನ ತಾಯಿ ತಂದೆ ಪ್ರೀತಿ ನನ್ನ ಅಭಿಮಾನಿಗಳು ಕೊಡಾತಾರ ತಿಳ್ಕೊಂಡು
ಈ ಕನಕ ಆಡಾಕತ್ತನು ಇನ್ನು ಮುಂದೆ ಯಾವ ಒಬ್ಬ ಪಿಕ್ಚರ್ ಫಿಲ್ಮ್ದಾಗ ಅವನು ಚಕ್ಕನ ಅನಿಸೈತೆ ನನಗ ಅವ ಏನೋ ಹೊನ್ನೂರು ರಾಜ್ಯದಾಗ ಸ್ವಂತ ಗಾಡಿ ಇನ್ಯಾಕೆ ಗಾಡಿ ಬಂದೈತಿ ಮತ್ತು ನೀವು ಗನಸಾಗಿದೆ ಅಂದ್ರೆ ಆಗಲೇ ಫಸ್ಟಕ್ಕೂ ಹೇಗಿನಿ ಅದನ್ನ ಹಿಡಿದೇ ಬಿಡು ನೋಡೋಣ ಯಾವ್ದ ನಾವು ಹೇಳ್ಬಿಡ್ತಾನೆ. ಕರ್ನಾಟಕ ಕಿಂಗ್ ಪಾನ್ ರಾಜು ಪೆಂಡಾರ್ಗೆ ಜೈ, ಪಾನೂರ್ ಕುಮಟಾಗೆ ಜೈ. ನನ್ನ ಕರ್ನಾಟಕ ಜನತೆ ಈಗೆಲ್ಲ ಈ ಭೂಮಿ ಮ್ಯಾಗ ಇರುವಂತ ಜೀವಿಗಳಿಗೆ ಎಲ್ಲರಿಗೂ ನನಗೆ ಪಾನೂರ್ ಕುಮಟ ಬಟ್ಟೆ ನಮಸ್ಕಾರ ಮಾತು ಮುಗಿಸ್ತೀನಿ. ಪಾನೂರ್ ಕುಮಟ